ಹಲೋ ವಿದ್ಯಾರ್ಥಿಗಳೇ, ಆಲ್ ಇನ್ ಒನ್ ಇನ್ಫಾರ್ಮೇಷನ್ ಚಾನಲ್ಗೆ ಸುಸ್ವಾಗತ. ಯಾರೆಲ್ಲ JNM ಕೋರ್ಸ್ ಮಾಡಲು ವೇಟಿಂಗ್ ಮಾಡುತ್ತಿದ್ದೀರೋ ಅವರಿಗೆ JNM ಬೋರ್ಡಿನವರು ನೋಟಿಫಿಕೇಶನ್ ಅನ್ನು ಆಹ್ವಾನಿಸಿದ್ದಾರೆ. ಯಾರೆಲ್ಲ ಕಾಮರ್ಸ್, ಆರ್ಟ್ಸ್ ಮತ್ತು ಸೈನ್ಸ್ ಮುಗಿಸಿದಿರೋ, ಯಾರು ಮೆಡಿಕಲ್ ಫೀಲ್ಡ್ಗೆ ಬರಲು ಇಚ್ಛಿಸುತ್ತೀರೋ ಅವರಿಗೆ JNM ಬೋರ್ಡಿನವರು JNM ಅಪ್ಲಿಕೇಶನ್ ಅನ್ನು ಕರೆದಿದ್ದಾರೆ. ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ನಲ್ಲಿ ನೀವು ಸೀಟ್ ಪಡೆದುಕೊಳ್ಳಬಹುದು. ಈ ಅಪ್ಲಿಕೇಶನ್ ಅನ್ನು ಯಾವ ರೀತಿ ಫಿಲ್ಅಪ್ ಮಾಡಬೇಕು, ಏನೆಲ್ಲ ಅರ್ಹತೆಗಳು ಇದೆ, ಯಾವ ರೀತಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಒಂದೊಂದಾಗಿ ತಿಳಿದುಕೊಳ್ಳೋಣ. ಈ ರೀತಿಯ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದಲ್ಲಿ ಕಾಮೆಂಟ್ ಮಾಡಿ. ಡಿಪ್ಲೊಮೊ ಇನ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಲು ಅಭ್ಯರ್ಥಿಗಳಿಗೆ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಅರ್ಜಿಯನ್ನು ಭರ್ತಿ ಮಾಡಲು ದ್ವಿತೀಯ PUC ಉತ್ತೀರ್ಣರಾಗಿರಬೇಕು. ಯಾವುದಾದರೂ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದಾದರೂ ಒಂದು ಕೋರ್ಸ್ ಅನ್ನು ಪೂರ್ಣಗೊಳಿಸಿರಬೇಕು. ಹಾಗೆಯೇ ಅರ್ಜಿಯು ಪ್ರಾರಂಭವಾಗಿದ್ದು 30/4/2026 ರಿಂದ ಅರ್ಜಿ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 20/5/2026 ಆಗಿದ್ದು, ಅರ್ಜಿ ಹಾಕಲು ಹಿಂದೆ ಪ್ರಾರಂಭಿಸಿ. ನಿಮ್ಮ ಮೊಬೈಲ್ ಮೂಲಕ ಈ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅರ್ಜಿ ಸಲ್ಲಿಸಲು ಕರ್ನಾಟಕ ಸ್ಟೇಟ್ ಡಿಪ್ಲೊಮೊ ಇನ್ ನರ್ಸಿಂಗ್ ಅವರ ಅಫಿಷಿಯಲ್ ವೆಬ್ಸೈಟ್ ಆದ KSDNEB ಮೂಲಕ ಲಾಗಿನ್ ಆಗಬೇಕು. ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕವಿರುತ್ತದೆ. SC, ST ಮತ್ತು ಪ್ರವರ್ಗ 1ಕ್ಕೆ 750 ರೂಪಾಯಿ ಇದ್ದು, OBC ಮತ್ತು ಜನರಲ್ ಅವರಿಗೆ 400 ರೂಪಾಯಿ ಅರ್ಜಿ ಶುಲ್ಕವಿರುತ್ತದೆ. ಅರ್ಜಿ ಶುಲ್ಕವನ್ನು ಆನ್ಲೈನ್ ಪೇಮೆಂಟ್ ಮುಖಾಂತರ ಪಾವತಿಸಬೇಕು. ಅರ್ಜಿ ಸಲ್ಲಿಸಲು ಯಾವ ದಾಖಲಾತಿಗಳು ಮುಖ್ಯವಾಗಿ ಬೇಕೆಂದರೆ ದ್ವಿತೀಯ PUC ಅಂಕಪಟ್ಟಿ, SSLC ಅಂಕಪಟ್ಟಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, 1 ರಿಂದ 12ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ ವ್ಯಾಸಂಗ ಪ್ರಮಾಣ ಪತ್ರಗಳನ್ನು ಗೌರ್ಮೆಂಟ್ ಗೆಜೆಟ್ ಆಫೀಸರ್ ಅವರ ಗ್ರೀನ್ ಇಂಕ್ ಸಿಗ್ನೇಚರ್ ಮೂಲಕ ದೃಢೀಕೃತಗೊಳಿಸಬೇಕು. ನಿಮ್ಮ ಮೊಬೈಲಲ್ಲಿರುವ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿ JNM ಬೋರ್ಡಿನವರ ಅಫಿಷಿಯಲ್ ವೆಬ್ಸೈಟ್ ಆದ KSDNEB ಮೂಲಕ ಅಫಿಷಿಯಲ್ ವೆಬ್ಸೈಟ್ ಅನ್ನು ಲಾಗಿನ್ ಆಗಿ ನಿಮ್ಮ ಬಲಕ್ಕೆ ಇರುವ ನೆಕ್ಸ್ಟ್ ಪೇಜ್ ಅನ್ನು ಕ್ಲಿಕ್ ಮಾಡುತ್ತಾ ಹೋಗಿ. ನಂತರ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಡಿಸ್ಪ್ಲೇ ಆಗುತ್ತದೆ. ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುವ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಸರ್ಕಾರಿ ನರ್ಸಿಂಗ್ ಶಾಲೆ ಹಾಗೂ ಖಾಸಗಿ ನರ್ಸಿಂಗ್ ಶಾಲೆ ಸರ್ಕಾರಿ ಕೋಟಾದ ಸೀಟುಗಳ ಪ್ರವೇಶಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿರುವ ಈ ನೋಟಿಫಿಕೇಶನ್ ಅನ್ನು ನೀವು ಲಾಗಿನ್ ಆಗಿ ಮೊದಲನೇ ಪೇಜಿನಲ್ಲಿ ಪರ್ಸನಲ್ ಡೀಟೇಲ್ಸ್ ಅನ್ನು ಫಿಲ್ಅಪ್ ಮಾಡಿ. ಪರ್ಸನಲ್ ಡೀಟೇಲ್ಸ್ ಅಲ್ಲಿ ನಿಮ್ಮ SSLC ಅಂಕಪಟ್ಟಿಯಲ್ಲೇ ಇರುವಂತೆ ಕ್ರಮವಾಗಿ ಮೊದಲನೇ ಹೆಸರು, ಕೊನೆಯ ಹೆಸರು ಮತ್ತು ಅಭ್ಯರ್ಥಿಯ ಹೆಸರನ್ನು ಫಿಲ್ಅಪ್ ಮಾಡಬೇಕು. ನಂತರ ಜನ್ಮ ದಿನಾಂಕ, ವಯಸ್ಸು, ಜೆಂಡರು, ಮ್ಯಾರಿಡಾ ಅನ್ಮ್ಯಾರಿಡಾ, ಯಾವ ಕ್ಯಾಟಗರಿಗೆ ಬರ್ತೀರಿ, ಯಾವ ಕ್ಯಾಸ್ಟ್ ಇದೀರಿ, ಯಾವ ಜಾತಿ, ನಿಮ್ಮ ಇಮೇಲ್ ID ಮತ್ತೆ ನಿಮ್ಮ ದೂರವಾಣಿ ಸಂಖ್ಯೆ, ಅಪ್ಡೇಟ್ ಇರುವ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು. ನಂತರ ತಂದೆಯ ಹೆಸರು, ತಾಯಿಯ ಹೆಸರು, ನಿಮ್ಮ ತಂದೆ ತಾಯಿಯವರು ಯಾವ ಉದ್ಯೋಗ ಮಾಡುತ್ತಾರೆ ಅದನ್ನು ನಮೂದಿಸಬೇಕು. ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಎಷ್ಟು ಇದೆ ಅದನ್ನು ಭರ್ತಿ ಮಾಡಬೇಕು. ಆದಾಯ ಪ್ರಮಾಣ ಪತ್ರ ಪಡೆದ ದಿನಾಂಕವನ್ನು ನಮೂದಿಸಬೇಕಾಗುತ್ತದೆ. ಆದಾಯ ಪ್ರಮಾಣ ಪತ್ರವು ಕೇವಲ 5 ವರ್ಷ ವ್ಯಾಲಿಡಿಟಿ ಇರುತ್ತದೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ನೋಡಿ ಅದು ಯಾವ ದಿನಾಂಕದೊಳಗೆ ನೀವು ಪ್ರಿಂಟ್ಔಟ್ ತೆಗೆಸಿಕೊಂಡಿದ್ದೀರೋ ಆ ದಿನಾಂಕವನ್ನು ನೀವು ಇಲ್ಲಿ ನಮೂದಿಸಬೇಕಾಗುತ್ತದೆ. ನಂತರ ಜಾತಿ ಪ್ರಮಾಣ ಪತ್ರವನ್ನು ನೀವು ಯಾವ ದಿನಾಂಕದಲ್ಲಿ ಪ್ರಿಂಟ್ಔಟ್ ತೆಗೆಸಿಕೊಂಡಿರ್ತೀರೋ ಆ ಪ್ರಿಂಟ್ಔಟ್ ದಿನಾಂಕವನ್ನು ನೀವು ಇಲ್ಲಿ ನಮೂದಿಸಬೇಕಾಗುತ್ತದೆ. ನಂತರ ನಿಮ್ಮ ಆಧಾರ್ ಕಾರ್ಡಿನಲ್ಲೇ ಇರುವ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ಆಧಾರ್ ಕಾರ್ಡಿನಲ್ಲಿರುವ ಪೋಸ್ಟಲ್ ಅಡ್ರೆಸ್, ನಿಮ್ಮ ವಿಳಾಸವನ್ನು ನಮೂದಿಸಿ. ಜಿಲ್ಲೆ ಯಾವುದು, ನಿಮ್ಮ ಜಿಲ್ಲೆಯ ಪಿನ್ ಕೋಡ್ ಯಾವುದು ಭರ್ತಿ ಮಾಡಬೇಕು. ನಂತರ ಅಂಚೆ ವಿಳಾಸವನ್ನು ಭರ್ತಿ ಮಾಡಬೇಕಾಗುತ್ತದೆ. ಪರ್ಮನೆಂಟ್ ಅಡ್ರೆಸ್ ಯಾವುದು, ಡಿಸ್ಟಿಕ್ ಯಾವುದು, ಅಂಚೆ ಸಂಖ್ಯೆ ಅಂದ್ರೆ ಅದೇ ನಿಮ್ಮ ಜಿಲ್ಲೆಯ ಪಿನ್ ಕೋಡ್ ಭರ್ತಿ ಮಾಡಬೇಕಾಗುತ್ತದೆ. ನಂತರ ಸ್ಟೆಪ್ 2 ನಲ್ಲಿ ಎಜುಕೇಶನ್ ಡೀಟೇಲ್ಸ್ ನ ಫಿಲ್ಅಪ್ ಮಾಡಬೇಕಾಗುತ್ತದೆ. ಎಕ್ಸಾಮಿನೇಷನ್ ಪಾಸ್ಡ್ ಎಂಬ ಆಪ್ಷನ್ ಇರುತ್ತದೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ಆಪ್ಷನ್ಸ್ ಬರುತ್ತವೆ. PUC ಸೈನ್ಸ್, PUC ಆರ್ಟ್ಸ್ ಆರ್ ಕಾಮರ್ಸ್ ಆರ್ ANM ಎಂಬ ಆಪ್ಷನ್ಸ್ ಬರುತ್ತದೆ. ನೀವು ಯಾವ ಕೋರ್ಸ್ ನಲ್ಲಿ ಉತ್ತೀರ್ಣರಾಗಿರ್ತೀರೋ ಆ ಕೋರ್ಸ್ ಅನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತದೆ. ನಂತರ ರಿಜಿಸ್ಟ್ರೇಷನ್ ನಂಬರ್ ಟೈಪ್ ಮಾಡಬೇಕಾಗುತ್ತದೆ. ಯಾವ ಇಯರ್ ಅಲ್ಲಿ ನೀವು ಪಾಸ್ ಆಗಿರ್ತೀರಿ ಆ ಇಯರ್ ಅನ್ನು ಫಿಲ್ಅಪ್ ಮಾಡಬೇಕಾಗುತ್ತದೆ. ಯಾವ ಸಬ್ಜೆಕ್ಟಿನಲ್ಲಿ ಎಷ್ಟು ಅಂಕಗಳನ್ನು ನೀವು ಪಡೆದುಕೊಂಡಿರ್ತೀರೋ ಆ ಅಂಕಗಳನ್ನು ಮೆನ್ಷನ್ ಮಾಡಬೇಕಾಗುತ್ತದೆ. ಮೆನ್ಷನ್ ಮಾಡಿದ ನಂತರ ಆಟೋಮೆಟಿಕ್ಲಿ ಪರ್ಸೆಂಟೇಜ್ ಶೋ ಆಗುತ್ತದೆ. ನೆಕ್ಸ್ಟ್ 3ನೇ ಸ್ಟೆಪ್ ಕೋಟಾ ಡೀಟೇಲ್ಸ್. ತರಗತಿಯಿಂದ 10ನೇ ತರಗತಿಯವರೆಗೆ ಕನಿಷ್ಠ 7 ವರ್ಷಗಳ ಕಾಲ ಕರ್ನಾಟಕದಲ್ಲೇ ವ್ಯಾಸಂಗ ಮಾಡಿದ್ದರೆ
ವ್ಯಾಸಂಗ ಪ್ರಮಾಣ ಪತ್ರವನ್ನು ಹೊಂದಿದ್ದರೆ ಆ ಆಪ್ಷನ್ ಅನ್ನು ಚೂಸ್ ಮಾಡಬೇಕು. ನಂತರ ಮಾಜಿ ಸೈನಿಕ ಮಕ್ಕಳಾಗಿದ್ದರೆ ಆ ಆಪ್ಷನ್ ಅನ್ನು ಚೂಸ್ ಮಾಡಬೇಕು. ಹೊರನಾಡು ಅಥವಾ ಗಡಿನಾಡು ಕನ್ನಡಿಗರು ಆಗಿದ್ದರೆ ಆಪ್ಷನ್ ಚೂಸ್ ಮಾಡಬೇಕು. ಅಂಗವಿಕಲರು ಆಗಿದ್ದರೆ ಆಪ್ಷನ್ ಚೂಸ್ ಮಾಡಬೇಕು. ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿ ಆಗಿದ್ದರೆ ನೀವು 371 ಫಾರ್ಮ್ ಅನ್ನು ಹೊಂದಿದ್ದರೆ ಈ ಆಪ್ಷನ್ ಅನ್ನು ಚೂಸ್ ಮಾಡಬೇಕು. ನಂತರ ನೀವು PVC ವ್ಯಾಸಂಗ ಕಂಪ್ಲೀಟ್ ಮಾಡಿದ್ದರೆ ಈ ಆಪ್ಷನ್ ಅನ್ನು ಚೂಸ್ ಮಾಡಬೇಕು. ನೀವು ಯಾವುದಾದರೂ ಗೌರ್ಮೆಂಟ್ ಜಾಬ್ ಅಲ್ಲಿ ಸೇವಾನಿರತರಾಗಿದ್ದರೆ ಆ ಆಪ್ಷನ್ ಅನ್ನು ಚೂಸ್ ಮಾಡಬೇಕು. 4th ಸ್ಟೆಪ್ ನಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಯಾವೆಲ್ಲ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಬೇಕು ಎಂದರೆ ಕ್ಯಾಂಡಿಡೇಟ್ ಫೋಟೋ, ಈ ಫೋಟೋ 50 KB ಗಿಂತ ಕೆಳಗಿರಬೇಕು. ಕ್ಯಾಂಡಿಡೇಟ್ ಸಿಗ್ನೇಚರ್ 20 KB ಗಿಂತ ಕೆಳಗಿರಬೇಕು. SSLC ಮಾರ್ಕ್ಸ್ ಕಾರ್ಡ್ 300 KB ಗಿಂತ ಕೆಳಗಿರಬೇಕು. PVC ಮಾರ್ಕ್ಸ್ ಕಾರ್ಡ್ 300 KB ಗಿಂತ ಕೆಳಗಿರಬೇಕು. ಅಪ್ಡೇಟ್ ಇರುವ ಆಧಾರ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಬೇಕು, 300 KB ಗಿಂತ ಕೆಳಗಿರಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು, 300 KB ಗಿಂತ ಕೆಳಗಿರಬೇಕು. ನೀವೇನಾದರೂ ಆಂಗ್ಲೋ ಇಂಡಿಯನ್ ಆಗಿದ್ದರೆ ಆಂಗ್ಲೋ ಇಂಡಿಯನ್ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಅಪ್ಲಿಕೇಶನ್ ಫಾರ್ಮ್ ಅನ್ನು ಫಿಲ್ ಮಾಡಿದ ನಂತರ ಕ್ರಾಸ್ ಚೆಕ್ ಮಾಡಿ ಸಬ್ಮಿಟ್ ಕೊಟ್ಟು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.